ಹಾಯ್ ಫ್ರೆಂಡ್ಸ್, ವೀನಸ್ ಫ್ಯಾಮಿಲಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೇನೆ. ಈಗ ನಾವು ಟ್ರಾವೆಲ್ ಮಾಡ್ತಾ ಇದ್ದೇವೆ. ಎಲ್ಲಿಗೆ ಹೋಗ್ತೇವೆ ಅಂದರೆ ನಾವಿವತ್ತು ಕಾರ್ಕಳ ಹತ್ತೂರು ಸಂತ ಲಾರೆನ್ಸ್ ಅವರ ಹಬ್ಬ, ಹಾಗೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಂದರೆ ಇವತ್ತು ರಿಪಬ್ಲಿಕ್ ಡೇ, ಹಾಗಾಗಿ ಮಕ್ಕಳಿಗೂ ಶಾಲೆಗೆ ರಜೆ ಇತ್ತು. ಹಾಗೆ ಒಮ್ಮೆ ಹಬ್ಬಕ್ಕೆ ಹೋಗಿ ಬರುವ ಅಂತೇಳಿ ವರ್ಷಕ್ಕೆ ಹೋಗ್ತೇವೆ ನಾವು. ಹಾಗೆ ಈ ವರ್ಷ ಕೂಡ ಹೋಗುವ ಅಂತೇಳಿ ಇವತ್ತು ನಾವು ರಿಪಬ್ಲಿಕ್ ಡೇನೇ ಹಬ್ಬಕ್ಕೆ ಅಂತ ಹೊರಟಿದ್ದೇವೆ. ಸಂಜೆ ಈಗ 5 ಗಂಟೆ ಆಗಿದೆ. ಹಾಗೆ ಈಗ ನಾವು ಅಲ್ಲಿ ತಲುಪಿದ್ದೇವೆ. ತುಂಬ ರಶ್ ಇತ್ತು. ಅಂದರೆ ಗಾಡಿ ಮೇಲೆ ತಗೊಂಡು ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ. ಹಾಗೆ ನಾವು ಗಾಡಿಯನ್ನು ಕೆಳಗೇನೆ ಪಾರ್ಕ್ ಮಾಡಿದ್ದೇವೆ. ನೋಡ್ಬೋದು ಎಷ್ಟೊಂದು ಗಾಡಿ ಇದೆ ಅಂತ ಹೇಳಿ. ಅಂದರೆ ತುಂಬ ರಶ್ ಇರ್ತದೆ. ಸಂಜೆ ಹೊತ್ತಲ್ಲಿ ಇನ್ನೂ ತುಂಬ ರಶ್. ಹಾಗೆ ಗಾಡಿಯನ್ನು ಇಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ನಾವೀಗ ನಡ್ಕೊಂಡು ಹೋಗ್ತಾ ಇದ್ದೆವು. ಅಂದರೆ ಪೂಜೆಗೆ ಇನ್ನೂ ಟೈಮ್ ಇತ್ತು. ನಮಗೆ 7 o'clock ಪೂಜೆ. ಹಾಗೆ ಮನೆಯಿಂದ ನಾವು 5 ಗಂಟೆಗೆ ಹೊರಟದ್ದು. ಒಂದು 6:15 ಹಾಗೆ ನಾವು ಅಲ್ಲಿ ತಲುಪಿದ್ದೆವು. ಹಾಗೆ ಇನ್ನೂ ಟೈಮ್ ಇತ್ತಂತ ಹೇಳಿ ಮೆಲ್ಲಾಗಿ ಈ ಥರ ನಡ್ಕೊಂಡು ಹೋಗ್ತಾ ಇದ್ದೇವೆ. ಬಿಸಿಲೇನಿರಲಿಲ್ಲ. ಹಾಗೆ ನೋಡ್ಕೊಂಡು ಹೋಗುವ ಅಂತೇಳಿ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೆವು. ಈ ಸೈಡಲ್ಲೆಲ್ಲ ನೋಡ್ಬೋದು ತುಂಬ ಗಿಡಗಳೆಲ್ಲ ಇದ್ದವು ಅಲ್ಲಿ. ಈ ನರ್ಸರಿದು ಹೂವಿಂದು ಗಿಡ. ಅಂದರೆ ಇಲ್ಲೆಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ, ಕಾಸ್ಟ್ಲಿ. ಆದರೆ ನೋಡಲಿಕ್ಕೆ ಚೆಂದ ಇತ್ತು. ಮತ್ತು ನಮಗೆ ತಗೊಂಡ್ರೆ ನೆಡಲಿಕ್ಕೂ ಜಾಗ ಇಲ್ಲ ಅಂತೇಳಿ ನಾವೇನು ಗಿಡ ಎಲ್ಲ ತಗೊಳ್ಳಿಲ್ಲ. ಹಾಗೆ ನೋಡಿಕೊಂಡು ಚರ್ಚ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೆವು. ಹಾಗೆ ಇಲ್ಲಿ ಫೇಮಸ್ ಅಂದರೆ ಇದೆ ಬಚ್ಚಂಗಾಯಿ ಅಂತ ಹೇಳ್ತೇವಲ್ಲ, ಕಲ್ಲಂಗಡಿ ತುಂಬ ಫೇಮಸ್. ಅದು ಕಾರ್ಕಳಕ್ಕೆ ಹೋದರೆ ಎಲ್ಲರೊಂದು ಕಲ್ಲಂಗಡಿ ಇಟ್ಕೊಂಡು ಬರ್ತಾರೆ. ಹಾಗೆ ತುಂಬ ಫೇಮಸ್ ಅಲ್ಲಿ. ಹಾಗೆ ಇಲ್ಲಿ ಪ್ಲಾಸ್ಟಿಕ್ಕು, ಹೂವಿನ ವಾಸಸ್, ಹಾಗೆ ಗೊಂಬೆಗಳು, ಹಾಗೆ ತುಂಬ ವೆರೈಟಿ ಆಟದ ಸಾಮಾನುಗಳೆಲ್ಲ ಇದ್ದವು. ಈ ಕಡೆ ಕೆಳಗೆಲ್ಲ ಅಷ್ಟೊಂದು ಜಂಗುಳಿ ಇರಲಿಲ್ಲ. ಮೇಲೆ ಹೋದ ಹಾಗೆ ತುಂಬ ಜನ ರಶ್ ಇರ್ತಾರೆ. ರಾತ್ರಿ ಆಗಬೇಕು, ರಾತ್ರಿ ಆದರೆ ಇನ್ನೂ ತುಂಬ ರಶ್ ನೋಡ್ಬೋದು. ಇದು ಪ್ಲಾಸ್ಟಿಕ್ ಐಟಮ್ಸ್, ಈ ಥರ ಮಕ್ಕಳದ್ದು ಆಟ ಆಡುವ ಸಾಮಾನೆಲ್ಲ ತುಂಬಾ ಇತ್ತು. ಇದು ಮಣ್ಣಿನ ಪಾತ್ರೆ ಅಂತೂ ಕಾರ್ಕಳದಲ್ಲಿ ಬಂದೇ ಬರ್ತದೆ. ಹಾಗೆಯೇ ದೋಸೆ, ಕಾವಲಿ ಅದೆಲ್ಲ ಇರ್ತದೆ. ಹಾಗೆ ಬಂದು ಈಗ ನಾವು ಚರ್ಚಿಗೆ ತಲುಪಿದ್ದೇವೆ. ನಡ್ಕೊಂಡು ಬಂದು ಒಂದು 10 ನಿಮಿಷ ನಡಿಬೇಕಾಗ್ತದೆ ಅಲ್ಲಿಂದ. ನೋಡ್ಬೋದು ಚರ್ಚಲ್ಲಿ ಯಾವ ಥರ ಜನಜಂಗುಳಿ ಅಂತ. ಸಂಜೆ ಹೊತ್ತಲ್ಲಿ ತುಂಬ ರಶ್ ಇರ್ತದೆ. ರಾತ್ರಿ ಆದರೆ ಇನ್ನೂ ತುಂಬಾ ರಶ್ ಆಗ್ತದೆ. ಹಾಗೆ ಪೂಜೆಗೆ ಟೈಮ್ ಇತ್ತಂತೇಳಿ ನಾವೊಂದು ರೌಂಡು ಹೋಗಿ ಬರುವ ಅಂತೇಳಿ ಆ ಕಡೆ ಹೋಗ್ತಾ ಇದ್ದೇವೆ. ಈಗ ಚರ್ಚಲ್ಲಿ ಕನ್ನಡ ಪೂಜೆ ನಡೀತಾ ಇತ್ತು. 5 ಗಂಟೆಗೆ 5:15 ಕನ್ನಡ ಪೂಜೆ ಇತ್ತು. ಹಾಗೆ ಅದು ಈಗ ನಡೀತಾ ಉಂಟು. ನಮಗೆ ಕೊಂಕಣಿ ಪೂಜೆ ಬಂದು 7 ಗಂಟೆಗೆ. ಹಾಗೆ ನಾವು ಕೊಂಕಣಿ ಪೂಜೆಗೆ ಅಟೆಂಡ್ ಮಾಡುವ ಅಂತೇಳಿ ಪೂಜೆಗೆ ಇನ್ನೂ ತುಂಬ ಟೈಮ್ ಇತ್ತು. ಹಾಗೆ ಬೇರೆದು ಯಾವುದೆಲ್ಲ ಕೆಲಸ ಉಂಟು ಅದೆಲ್ಲ ಮಾಡಿ ಮುಗಿಸುವ ಅಂತೇಳಿ ಫಸ್ಟಿಗೆ ನಾವು ಮೇಣದ ಬತ್ತಿಯನ್ನು ಉರಿಸುವ ಅಂತೇಳಿ ಮೇಣದ ಬತ್ತಿಯನ್ನು ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ಇಲ್ಲಿ ಬಂದರೆ ಎಲ್ಲರೊಂದು ಮೇಣದ ಬತ್ತಿಯನ್ನು ಉರಿಸಿ ಹೋಗೋದು, ಅದು ಒಂದು ಸಂಪ್ರದಾಯ ಇದ್ದಾಗೆ, ಅದೊಂದು ನಂಬಿಕೆ ಎಲ್ಲರದು. ಅಂದರೆ ಮೇಣದ ಬತ್ತಿ ಉರಿಸಿ ಏನಾದರೂ ಬೇಡಿದರೆ ಅದು ಸಿಗ್ತದೆ ಅಂತ ಹೇಳಿ. ಹಾಗೆ ಆ ನಂಬಿಕೆಯಿಂದ ಎಲ್ಲರೂ ಇಲ್ಲಿ ಬಂದವರೆಲ್ಲ ಮೇಣದ ಬತ್ತಿಯನ್ನು ಉರಿಸಿ ಹೋಗ್ತಾರೆ. ಹಾಗೆ ಯಾವಾಗಾದರೂ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಹುಷಾರಿಲ್ಲದಿದ್ದರೆ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳ್ತಾರೆ, ನಾವು ಕಾರ್ಕಳಕ್ಕೆ ಹೋದಾಗ ಈ ಥರ ಮೇಣದ ಬತ್ತಿಯನ್ನು ಉರಿಸ್ತೇವೆ ಅಂಥೇಳಿ. ಅದರಿಂದ ತುಂಬ ಪವಾಡಗಳೇ ನಡೀತವೆ. ಹಾಗೆಯೇ ತುಂಬ ಒಳ್ಳೆಯದಾಗ್ತದೆ. ಹಾಗಾಗಿ ಅದೊಂದು ನಂಬಿಕೆ. ಹಾಗೆ ನಾವು ಕೂಡ ಇಲ್ಲಿ ಬಂದು ಮೇಣದ ಬತ್ತಿಯನ್ನು ಉರಿಸ್ತಾ ಇದ್ದೇವೆ. ಅದು ಎಷ್ಟು ವ್ಯಾಕ್ಸ್ ಬೀಳ್ತಾ ಇತ್ತಂದ್ರೆ ಅಷ್ಟು ಬಿಸಿ ಇತ್ತು. ಹತ್ತಿರ ನಿಂತರೆ ಎಲ್ಲ ಕಾಲಿಗೆ ರಟ್ತಾ ಇತ್ತು. ಅದೇ ನನ್ನ ಮಗಳ ಕಾಲಿಗೆಲ್ಲ ಸ್ವಲ್ಪ ಮೇಣ ಎಲ್ಲ ರಟ್ಟಿತ್ತು. ತುಂಬ ನೋಡ್ಬೋದು ಯಾವ ಥರ ಮೇಲಿಂದ ನೀರು ಬಿದ್ದಾಗೆ ಅದೆಲ್ಲ ಕರಗಿ ಬೀಳ್ತಾ ಇತ್ತು. ಅಂದರೆ ಅಷ್ಟು ಬಿಸಿ ಇತ್ತಲ್ಲ. ತುಂಬ ಮಂದಿ ಮೇಣದ ಬತ್ತಿ ಉರಿಸ್ತಾ ಇದ್ರು. ಕೆಳಗೆ ಬೀಳೋದು ನೋಡ್ಬೋದು, ನೀರು ಬಿದ್ದಾಗೆ ಬೀಳ್ತಿತ್ತು. ಅದು ಹತ್ತಿರ ನಿಂತರೆ ಕಾಲಿಗೆಲ್ಲ ರಟ್ತದೆ. ಹಾಗೆ ಈ ಕಡೆ ಲೈಟ್ಸ್ ಎಲ್ಲ ನೋಡ್ಬೋದು, ತುಂಬ ಸೂಪರಾಗಿ ಕಾಣ್ತಿತ್ತು. ಹಾಗೆ ಇದರ ಸೈಡಿಗೆ ಒಂದು ಕೆರೆ ನೋಡ್ಬೋದು, ಅಷ್ಟು ಕ್ಲೀನಾಗಿ ಉಂಟು. ಈ ಕೆರೆ ನೀರು ಯಾವಾಗಲೂ ಬತ್ತುವುದಿಲ್ಲ, ಹೀಗೆ ತುಂಬ ಇರ್ತದೆ. ಇದು ಪವಾಡದ ಕೆರೆ ಅಂತ ಹೇಳ್ತಾರೆ. ಅಂದರೆ ಮಿರಾಕುಲಸ್ ಪಾಂಡ್ ಅಂತ ಹೇಳಿ. ಇದರಲ್ಲಿ ಯಾವಾಗಲೂ ನೀರು ಇರ್ತದೆ. ಹಾಗೆ ಎಲ್ಲರೂ ಅದಕ್ಕೆ ಹೋಗಿ ಈ ಸ್ಟೆಪ್ಸ್ ಉಂಟು, ಇಳಿದು ಬಿಟ್ಟು ನೀರನ್ನೆಲ್ಲ ಮೈ ಮೇಲೆ ತಲೆ ಮೇಲೆಲ್ಲ ಪ್ರೋಕ್ಷಿಸಿ ಬರ್ತಾರೆ. ಆದರೆ ಆ ನೀರನ್ನೆಲ್ಲ ಮೆಟ್ಲಿಕ್ಕಿಲ್ಲ, ಅಂದರೆ ಅದು ಪವಿತ್ರ ನೀರು, ಹಾಗಾಗಿ ಮೆಟ್ಲಿಕ್ಕಿಲ್ಲ. ಕೈಯಿಂದ ಹೀಗೆ ತೆಗೆದು ಹಾಕಿ ಬರ್ತಾರೆ. ನಂತರ ನಾವೀಗ ಚರ್ಚೊಳಗೆ ಬಂದಿದ್ದೇವೆ. ಚರ್ಚೊಳಗೆ ಆಗಲೇ ತುಂಬ ರಶ್ ಇತ್ತು. ನಮಗೆ ಮುಂದೆ ಜಾಗ ಸಿಕ್ಕಲಿಲ್ಲ. ಹಾಗೆ ಹಿಂಗಿದೆ ಕೂತ್ಕೊಂಡು ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಲೈನಲ್ಲಿ ನಿಂತು, ಅಂದರೆ ಅಲ್ಲಿ ಸಂತ ಲಾರೆನ್ಸ್ ರಿಲಿಕ್ಸ್ ಇದೆ, ಹಾಗೆ ಅವರ ಮತ್ತು ಸಂತ ಲಾರೆನ್ಸರ
ಮೂರ್ತಿ, ಅದು ತುಂಬ ಹಳೆಯ ಮೂರ್ತಿ. ಹಾಗೆ ಅಲ್ಲಿ ಹೋಗಿ ಲೈನಲ್ಲಿ ನಿಂತು ತುಂಬ ಹೊತ್ತು ನಿಲ್ಲಬೇಕಾಗ್ತದೆ, ಲೈನಲ್ಲಿ ತುಂಬ ರಶ್ ಇರೋದರಿಂದ. ಹಾಗೆ ಅದಕ್ಕೆಲ್ಲ ಕಾಣಿಕೆ ಎಲ್ಲ ಹಾಕಿ ಚರ್ಚಿನ ಈ ಕಡೆ ಬಂದಿದ್ದೇವೆ. ನೋಡ್ಬೋದು ಮುಂದುಗಡೆಯಿಂದ ಚರ್ಚ್ ಯಾವ ಥರ ಕಾಣ್ತದೆ ಅಂತೇಳಿ. ಹಾಗೆ ಇವತ್ತು ರಿಪಬ್ಲಿಕ್ ಡೇ ಆದ ಕಾರಣ ಚರ್ಚನ್ನು ಕೇಸರಿ, ಬಿಳಿ, ಹಸಿರು ಬಣ್ಣದಿಂದ ತುಂಬ ಚೆಂದ ಮಾಡಿ ಲೈಟ್ಸ್ ಎಲ್ಲ ಹಾಕಿ ಅಲಂಕಾರ ಮಾಡಿದ್ರು. ಅಷ್ಟು ಚೆಂದ ಕಾಣ್ತಿತ್ತು ನೈಟಿಗೆ. ಅದು ನೋಡ್ಬೋದು ಯಾವ ಥರ ಕಾಣ್ತದೆ ಅಂತ. ಈಗ ರಾತ್ರಿ ಆದ ಹಾಗೆ ತುಂಬ ರಶ್ಶು, ಕಾಲಿಡಲಿಕ್ಕೆ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಹಾಗೆ ಇನ್ನೊಂದು 8:15 ಒಂದು ಪೂಜೆ ಇತ್ತು. ಹಾಗೆ ಅದಕ್ಕೆ ಕೂಡ ಜನರೆಲ್ಲ ಬರ್ತಾ ಇದ್ರು, ತುಂಬ ರಶ್ಶು, ಅಂದರೆ ಇದು ಲಾಸ್ಟ್ ಪೂಜೆ ಇರಬೇಕು. ಹಾಗಾಗಿ ಅದಕ್ಕೆ ಜನರೆಲ್ಲ ಬರ್ತಾ ಇದ್ರು. ಚರ್ಚ್ ಮುಂದೆ ಜಂಗುಳಿ ನೋಡ್ಬೋದು. ಹಾಗೆ ಎಲ್ಲರೂ ಚರ್ಚ್ ಮುಂದೆ ನಿಂತು ಫೋಟೋ ತೆಗೆಯೋದು, ವಿಡಿಯೋ ತೆಗೆಯೋದು ಅದು ಮಾಡ್ತಾಯಿತ್ತು. ಹಾಗಾಗಿ ಅಲ್ಲಿ ತುಂಬ ರಶ್ ಜಾಸ್ತಿ ಇತ್ತು. ಹಾಗೆ ನಾವೀಗ ಸಂತೆ ಕಡೆಗೆ ಬಂದಿದ್ದೇವೆ. ನನ್ನ ಮಗಳಿಗೆ ಎಲ್ಲಿ ಹೋದರೂ ಅದೊಂದು ಪೊಟೆಟೊ ಟ್ವಿಸ್ಟರ್ ಅದು ತಿನ್ನದೇ ಬರೋದಿಲ್ಲ. ಹಾಗೆ ಅವಳು ಪೊಟೆಟೊ ಟ್ವಿಸ್ಟರ್ ತಗೊಂಡು ತಿಂತಾಯಿದ್ಲು. ಹಾಗೆ ಇಲ್ಲಿ ಸಂತೆಯಲ್ಲಿ ತುಂಬ ಶಾಪ್ಸ್ ಎಲ್ಲ ಇತ್ತು. ಹಾಗೆ ಇದೆಲ್ಲ ಫ್ಯಾನ್ಸಿ ಐಟಮ್ಸು, ಈ ಮಕ್ಕಳದೆಲ್ಲ ಕ್ಲಿಪ್ಸ್, ಹೇರ್ ಬ್ಯಾಂಡ್ಸ್, ಹಾಗೆ ಟಾಯ್ಸ್ ಅದೆಲ್ಲ ತುಂಬ ಇತ್ತು. ಹಾಗೆ ಬೇರೆ ಕಡೆ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ. ಅಂದರೆ ಹಬ್ಬದ ಟೈಮ್ಗಳಲ್ಲೆಲ್ಲ ಹಾಗೆ ಅಲ್ವಾ, ಎಲ್ಲ ಕಡೆ ಹಾಗೆಯೇ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ. ಹಾಗೆ ನೋಡಲಿಕ್ಕೆ ಚೆಂದ, ಆದರೆ ತಗೊಳ್ಳಿಕ್ಕೆ ಯಾವುದೂ ಆಗೋದಿಲ್ಲ, ಅಂದರೆ ಅಷ್ಟು ಕಾಸ್ಟ್ಲಿ ಇರ್ತದೆ ಇಲ್ಲಿ. ಹಾಗೆ ಶಾಪ್ಗಳಲ್ಲಿ ಎಲ್ಲ ಜನರೆಲ್ಲ ಮುಗಿಬಿದ್ದು ಪರ್ಚೇಸ್ ಮಾಡ್ತಾ ಇತ್ತು. ಹಾಗೆ ಮತ್ತು ಹಲ್ವಾ ತಗೊಳ್ಳುವ ಅಂತೇಳಿ ಈ ಕಡೆ ಶಾಪಿಗೆ ಬಂದಿದ್ದೇವೆ. ಇಲ್ಲಿ ಹಲ್ವಾ ಅಂದರೆ ತುಂಬ ಫೇಮಸ್. ಕಾರ್ಕಳಕ್ಕೆ ಬಂದರೆ ಎಲ್ಲ ಒಂದು ಹಲ್ವಾ ತಗೊಂಡೇ ಹೋಗೋದು. ತುಂಬ ಒಳ್ಳೆಯದಿರ್ತದೆ ಹಲ್ವಾ ಇಲ್ಲಿ ಅದು. ಹಾಗೆ ಇಲ್ಲಿ ತುಂಬ ವೆರೈಟಿಯ ಹಲ್ವಾ ಸಿಗ್ತದೆ. ತೆಂಗಿನಕಾಯಿ ಹಲ್ವಾ ಅಂತೆ, ಮತ್ತು ಪೈನಾಪಲ್ ಹಲ್ವಾ, ಬನಾನಾ ಹಲ್ವಾ, ಹಾಗೆ ತುಂಬ ವೆರೈಟಿ ಹಲ್ವಾ ಸಿಗ್ತದೆ. ಹಾಗೆ ನಂತರ ಮಗನಿಗೆ ಚರ್ಮುರಿ ಬೇಕಂತ ಹೇಳಿದ. ಹಾಗೆ ಇಲ್ಲಿ ಬಂದು ಚರ್ಮುರಿ ತಗೊಂಡು ಹಾಗೆ ಸಂತೆಯೆಲ್ಲ ಸುತ್ತಾಡಿ ಲೇಟ್ ಆಗಿತ್ತು, ಆಗಲೇ 9:30 ಆಗಿತ್ತು. ಹಾಗೆ ಮತ್ತೆ ಮನೆಗೆ ಹೋಗುವ ಅಂತೇಳಿ ಪಾರ್ಕಿಂಗ್ ಕಡೆಗೆ ನಡ್ಕೊಂಡು ಬರ್ತಾ ಇದ್ದೆವು. ನೋಡಿದಿರಲ್ಲ ಸ್ನೇಹಿತರೆ, ಹತ್ತೂರಿನ ಸಂತ ಲಾರೆನ್ಸ್ ಅವರ ಚರ್ಚ್ ಹಬ್ಬ ತುಂಬ ಗ್ರ್ಯಾಂಡ್ ಆಗಿತ್ತು. ನಾವು ತುಂಬ ಎಂಜಾಯ್ ಮಾಡಿದ್ದೆವು. ಹಾಗೆ ಈ ವಿಡಿಯೋ ನೋಡಿ ನಿಮಗೂ ತುಂಬ ಖುಷಿ ಆಯಿತು ಅಂತ ಭಾವಿಸಿ ಈ ವಿಡಿಯೋವನ್ನು ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.